ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಮೋದಿ ಬಜೆಟ್ ನಲ್ಲಿ ನಿಮ್ಮೆಲ್ಲರಿಗೂ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಸಿಗಲಿದೆ. ಈಗ ಮೋದಿ ಬಜೆಟ್ ನಲ್ಲಿ ನಿಮ್ಗೆ ಸಿಗುವಂತಹ ಎರಡು ಭರ್ಜರಿ ಗುಡ್ ನ್ಯೂಸ್ ಏನು ಕೇಂದ್ರ ಸರ್ಕಾರದ ಕಡೆಯಿಂದ ಬರುವಂತದ್ದು ಅನ್ನುವಂಥದ್ದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎರಡೂ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಈಗ ಮೋದಿ ಸರ್ಕಾರದ ಕಡೆಯಿಂದ ಬರುವಂತಹ ಒಂದು ಬಜೆಟ್ ನಲ್ಲಿ ಒಂದು ಎಲ್ಲಾ ಒಂದು ದೇಶದ ಜನರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಈಗ ಯಾವಾಗ ಒಂದು ಮೋದಿ ಈಗ 3ನೇ ಬಾರಿ ಪ್ರಧಾನಮಂತ್ರಿ ಆದ್ಮೇಲೆ ಈಗ ಒಂದು ಬಜೆಟ್ ಮಂಡನೆ ಆದ್ರೆ ಮಾಡ್ತಿದ್ದಾರೆ. ಯಾವತ್ತಂದ್ರೆ ಜುಲೈ 23ರಂದು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ 3.0 ಬಜೆಟ್ ಅನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ. ಈಗ ಇದರಲ್ಲಿ ಬಡ ಜನರಿಗೆ ಈಗ ಸದ್ಯಕ್ಕೆ ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಏನೇನು ಜನರಿಗೆ ತುಂಬಾ ಉಪಯೋಗ ಆಗುವಂತದ್ದು ಏನೇನು ಯೋಜನೆಗಳಿದೆ, ಈ ರೀತಿಯಾಗಿ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ. ಈಗ ಸರ್ಕಾರದ ಕಡೆಯಿಂದ ಕೊಟ್ಟಿರುವಂತಹ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಪಿಎಂ ಕಿಸಾನ್ ಯೋಜನೆ 2019ರಲ್ಲಿ ಆರಂಭವಾದ ಈ ಸ್ಕೀಮ್ ನಲ್ಲಿ ಈವರೆಗೆ ತಲಾ 2,000 ರೂಗಳಂತೆ 17 ಕಂತುಗಳನ್ನು ಬಿಡುಗಡೆ ಮಾಡಲಾಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಅಡಿ 9 ಕೋಟಿಗೂ ಅಧಿಕ ರೈತರು ನೋಂದಾಯಿಸಿಕೊಂಡು ವರ್ಷಕ್ಕೆ 6,000 ರು ಪಡೆಯುತ್ತಿದ್ದರು. ಈಗ ವರ್ಷಕ್ಕೆ ಏನು 6,000 ರು ಹಣ ಬರ್ತಿತ್ತು ರೈತರಿಗೆ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ. ಈಗ ಬಜೆಟ್ ಮಂಡನೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ 6,000 ಇಂದ 8,000ಕ್ಕಾದ್ರೆ ಹೆಚ್ಚಳ ಮಾಡ್ತಾರಂತೆ. ಈಗ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ನಿಮ್ಗೆ ಏನೊಂದು 6,000 ಹಣ ಬರ್ತಿತ್ತು ಅದನ್ನ 8,000 ಆಗಾದ್ರೆ ಇನ್ಕ್ರೀಸ್ ಮಾಡ್ತಿದ್ದಾರೆ. ಇದು ರೈತರಿಗೆ ಕೊಟ್ಟಿರುವಂತಹ ಒಂದು ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಇದನ್ನ ನಿಮ್ಮೆಲ್ಲರಿಗೂ ಜುಲೈ 23ನೇ ತಾರೀಕಾದ್ರೆ ಕನ್ಫರ್ಮ್ ಮಾಡ್ತಾರೆ ಒಂದು ಬಜೆಟ್ ಮಂಡನೆಯಲ್ಲಿ. ಇದು ಮಾಡೋದಕ್ಕೆ ಆಲ್ರೆಡಿ ಒಂದು ಹೆಚ್ಚಳ ಮಾಡೋದಕ್ಕೆ ಒಂದು ಹಣ ಏನ್ 6,000 ಇದೆ ಅದನ್ನ 8,000 ಹೆಚ್ಚಳ ಮಾಡೋದಕ್ಕೆ ಇತ್ತೀಚೆಗೆ ಕೃಷಿ ಕ್ಷೇತ್ರದ ತಜ್ಞರು, ಪ್ರತಿನಿಧಿಗಳು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಈ ವಿಚಾರವನ್ನಾದ್ರೆ ಚರ್ಚಿಸಿ ಮನವಿ ಆದ್ರೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೃಷಿ ಸಚಿವಾಲಯ ಕೂಡ ಪಿಎಂ ಕಿಸಾನ್ ಯೋಜನೆ ಕಂತು ಹೆಚ್ಚಿಸಲು ಶಿಫಾರಸು ಮಾಡಿರುವುದು ಆದ್ರೆ ತಿಳಿದು ಬಂದಿದೆ. ಇಲ್ಲಿ ಈ ಬಾರಿ ಕೃಷಿ ಸಚಿವರಾಗಿರುವುದು ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್. ಇದೇ ವೇಳೆ ಪಿಎಂ ಕಿಸಾನ್ ಯೋಜನೆಗೆ ಅನುದಾನ ಹೆಚ್ಚಿಸುವುದಷ್ಟೇ ಅಲ್ಲ, ಬಜೆಟ್ ನಲ್ಲಿ ಕೃಷಿ ಸಂಶೋಧನೆಗೆ ಇರುವ ಅನುದಾನವನ್ನು ಹೆಚ್ಚಿಸಬೇಕು ಎಂದು ಕೃಷಿ ಕ್ಷೇತ್ರದವರಾದ್ರೆ ಒತ್ತಾಯಿಸಿದ್ದಾರೆ. ಈಗ ಒಂದು ಬಜೆಟ್ ಮಂಡನೆಯಲ್ಲಾದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ 6,000 ಹಣ ಏನ್ ಬರ್ತಿತ್ತು ಪಿಎಂ ಕಿಸಾನ್ ಯೋಜನೆದು, ಈಗ ನಿಮ್ಗೆ ಅದನ್ನ 8,000ಕ್ಕಾದ್ರೆ ಇನ್ಕ್ರೀಸ್ ಮಾಡ್ತಿದ್ದಾರೆ. ನಿಮ್ಗೆ 4 ತಿಂಗಳಿಗೊಮ್ಮೆ 2,000 ಹಣ ಆದ್ರೆ ಬರ್ತಿತ್ತು. ಈಗ ಏನೊಂದು 3 ಕಂತಲ್ಲಿ ಬರ್ತಿತ್ತು ನಿಮ್ಗೆ 4 ತಿಂಗಳಿಗೊಮ್ಮೆ ಒಂದು 2,000 ಬರ್ತಿತ್ತು. 12 ತಿಂಗಳಿಗೆ ಟೋಟಲ್ ಆಗಿ 6,000 ಬರ್ತಿತ್ತು ನಿಮ್ಗೆ. ಅದನ್ನ ಈಗ 8,000 ಮಾಡ್ತಾರೆ. ಅಂದ್ರೆ ಒಂದು ಕಂತು ಹೆಚ್ಚಿಗೆ ಆದ್ರೂ ಮಾಡಬಹುದು, ಇಲ್ಲ ಅಮೌಂಟ್ ಆದ್ರೂ ಇನ್ಕ್ರೀಸ್ ಮಾಡ್ತಾರೆ ನಿಮ್ಗೆ. ಈ ರೀತಿಯಾಗಿ ಬಂದಿರುವಂತಹ ಒಂದು ಒಂದನೇ ಭರ್ಜರಿ ಗುಡ್ ನ್ಯೂಸ್. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ನೋಡಿ, ಈಗ ಬಂದಿರುವಂತಹ ಒಂದು ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದು ಎಲ್ಲಾ ಒಂದು ಜನರಿಗೆ ಉಪಯೋಗ ಆಗುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಎರಡನೇ ಒಂದು ಗುಡ್ ನ್ಯೂಸ್ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಆರೋಗ್ಯ ಅನ್ನುವಂಥದ್ದು ತುಂಬಾನೇ ಮುಖ್ಯ. ಇಲ್ಲಿ ಉಚಿತ ಚಿಕಿತ್ಸೆ, ಏನು ಉಚಿತ ಚಿಕಿತ್ಸೆ 5 ಲಕ್ಷವರೆಗೂ ಉಚಿತ ಚಿಕಿತ್ಸೆ ಇತ್ತು ಇಷ್ಟು ದಿನ. ಒಂದು ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆ 5 ಲಕ್ಷ ಉಚಿತ ಚಿಕಿತ್ಸೆ ಇರುವಂತದ್ದನ್ನ ಈಗ 10 ಲಕ್ಷಕ್ಕಾದ್ರೆ ಹೆಚ್ಚಳ ಮಾಡ್ತಾರಂತೆ. ಈಗ ಉಚಿತ ಚಿಕಿತ್ಸೆ 5 ಲಕ್ಷಕ್ಕೆ ಮಾತ್ರ ಇತ್ತು ಒಂದು ಆಯುಷ್ಮಾನ್ ಕಾರ್ಡ್ ಇಂದ, ಈಗ ಅದನ್ನ 10 ಲಕ್ಷ ಆದ್ರೆ ಹೆಚ್ಚಿಗೆ ಮಾಡ್ತಾರಂತೆ. ಜುಲೈ 23ರಂದು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ 3.0 ಬಜೆಟ್ ಅನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದು, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆ ಅಡಿ ಸದ್ಯ ಇರುವ 5 ಲಕ್ಷ ರು ವಿಮೆ ಮೊತ್ತವನ್ನು 10 ಲಕ್ಷ ರುಗೆ ಹೆಚ್ಚಳ ಮಾಡಲು ಚಿಂತನೆ ಆದ್ರೆ ನಡೆಸಿದೆ ಅಂತೆ. ಈಗ ಯಾಕಂದ್ರೆ ಆರೋಗ್ಯ ಅನ್ನುವಂಥದ್ದು ತುಂಬಾನೇ ಮುಖ್ಯ. ಈಗ 5 ಲಕ್ಷದಿಂದ 10 ಲಕ್ಷಕ್ಕೆ ಒಂದು ಹೆಚ್ಚಳ ಆದ್ರೆ ಮಾಡ್ತಾರಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಕೂಡ ಒಂದು ಚಿಂತನೆ ಆದ್ರೆ ನಡೀತಿದೆ. ಜುಲೈ 23ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವ ಬಜೆಟ್ ನಲ್ಲಿ ಈ ಕುರಿತು ಅಧಿಕೃತ ಘೋಷಣೆ ಹೊರಬೀಳಲಿದೆ. ಈಗ ಇದು ನ್ಯೂಸ್ ಆದ್ರೆ ಸದ್ಯಕ್ಕೆ ಬರ್ತಿರುವಂತದ್ದು. ಅಧಿಕೃತವಾಗಿ ಘೋಷಣೆ ಜುಲೈ 23ನೇ ತಾರೀಕಾದ್ರೆ ನಿಮ್ಗೆ ಆಗುತ್ತೆ. ಸದ್ಯ 16ರಿಂದ 59 ವರ್ಷದೊಳಗಿನವರು ಈ ಯೋಜನೆ ಅಡಿ ವಾರ್ಷಿಕ 5 ಲಕ್ಷ ರು ಆರೋಗ್ಯ ವಿಮೆಗೆ ಅರ್ಹರಾಗಿದ್ದಾರೆ. ಇನ್ನು ಮುಂದೆ ಒಂದು 10 ಲಕ್ಷಕ್ಕೆ ಒಂದು ಅರ್ಹರಾಗಿರ್ತಾರೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುವಂತ
ಮಾಡಿರುವಂತವರು ಸಾಕಷ್ಟು ಜನರು ಎಲ್ಲರೂ ಆಯುಷ್ಮಾನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಂಡು ಉಚಿತ ಚಿಕಿತ್ಸೆ ಆದ್ರೆ ಪಡೀತಿರ್ತಾರೆ. ನೀವು ಅಪ್ಲೈ ಮಾಡಿಲ್ಲ ಅಂದ್ರೆ ಕರ್ನಾಟಕ ಒನ್ಗೆ, ಗ್ರಾಮ ಒನ್ಗೆ ಹೋಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಸಾಕಷ್ಟು ಜನರು ಇನ್ನು PM ಕಿಸಾನ್ ಯೋಜನೆಗೆ ಅಪ್ಲೈ ಮಾಡಿಲ್ಲ ಮತ್ತೆ ಆಯುಷ್ಮಾನ್ ಕಾರ್ಡ್ ಅನ್ನ ತಗೊಂಡಿಲ್ಲ ಅನ್ನುವಂಥವ್ರು ನಿಮ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಏನು ಅನ್ನುವಂಥದ್ದು ಒಂದು ಸಪರೇಟ್ ಕಂಪ್ಲೀಟ್ ವಿಡಿಯೋ ಬೇಕಂದ್ರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ನಿಮ್ಗೆ ಒಂದು ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನು ಅನ್ನುವಂಥದ್ದನ್ನ. ಇದು ಗೈಸ್ ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.